ಮೈ ಡಿಯರ್ ಆಲ್ ಇಂಡಿಯಾ ಕೀಬೋ ಫ್ಯಾಮಿಲಿ ಮೆಂಬರ್ಸ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಈ ವಿಡಿಯೋದಲ್ಲಿ ನಾವು ಕೆ ಎಕ್ಸ್ಚೇಂಜ್ ಅಕೌಂಟ್ನ ಯಾವ ಥರ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ನ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸ್ಕಿಪ್ ಆಗದಿರಾ ನೋಡಿ. ಹಾಗೆ ಎಲ್ಲೂ ಮಿಸ್ಟೇಕ್ ಮಾಡಿದಿರಾ ನಿಧಾನಕ್ಕೆ ಕೇರ್ಫುಲ್ ಆಗಿ ಅಕೌಂಟ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಮೇ 23 ಇದೇ ತಿಂಗಳು ಮೇ 23ಗೆ ನಮ್ಮ ಕೆ ಎಕ್ಸ್ಚೇಂಜ್ ಲೈವ್ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ತಪ್ಪದೆ ಅಕೌಂಟ್ನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು. ಸೊ ಹಾಗಾಗಿ ಈ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ. ಈಗ ಪ್ರತಿಯೊಬ್ಬರ ಮೊಬೈಲಲ್ಲಿ ಗೂಗಲ್ ಪ್ಲಸ್ ಗೂಗಲ್ ಕ್ರೋಮ್ ಈ ಎರಡು ವೆಬ್ ಅಡ್ರೆಸ್ಗಳಿರ್ತದೆ. ಸೊ ಬೆಟರ್ ನಾವು ಗೂಗಲ್ ಕ್ರೋಮ್ ಹೋಗೋಣ. ಈ ಕೆ ಎಕ್ಸ್ಚೇಂಜ್ನ ಯಾವ ಥರ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಸೊ ಈಗ ಗೂಗಲ್ ಕ್ರೋಮ್ ಹೋಗಿ, ಸೊ ಗೂಗಲ್ ಪೇಜ್ ಓಪನ್ ಆಯಿತು. ಸೊ ಗೂಗಲ್ ಪೇಜ್ ಓಪನ್ ಆಗಿದ್ಕೊಳ್ಳೆ ಈ ಸರ್ಚ್ ಬಾಕ್ಸಲ್ಲಿ ನಮ್ಮ ಕೆ ಎಕ್ಸ್ಚೇಂಜ್ ವೆಬ್ಸೈಟ್ ಅಡ್ರೆಸ್ಸು KXCHANGE.in. ಸೊ ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, KExchange.in. ಸೊ ಇದನ್ನು ಎಂಟ್ರ್ ಮಾಡಿ. ಸೊ ಎಂಟ್ರ್ ಮಾಡಿದ ಕೂಡಲೇ ನಮ್ಮ ಕೆ ಎಕ್ಸ್ಚೇಂಜ್ ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ. ಸೊ ಕೆ ಎಕ್ಸ್ಚೇಂಜ್ ಇಸ್ ದ ಮೋಸ್ಟ್ ಸೆಕ್ಯೂರ್ ಆ್ಯಂಡ್ ಟ್ರಸ್ಟೆಡ್ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್. ಸೊ ಮೇಲ್ಗಡೆ ರೈಟ್ ಸೈಡಲ್ಲಿ 3 ಲೈನ್ ಇದೆ ಅಲ್ವಾ, ಸೊ ಆ ಲೈನ್ನ ಕ್ಲಿಕ್ ಮಾಡಿ. ಸೊ ಇಷ್ಟು ಆಪ್ಷನ್ ಇದೆ: ಮಾರ್ಕೆಟ್, ಟ್ರೇಡ್, ಟ್ರೇಡಿಂಗ್, ಆಮೇಲೆ ಆಫರ್ಸ್, ಲಾಗಿನ್, ರಿಜಿಸ್ಟರ್. ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಲಾಗಿನ್ ಕ್ಲಿಕ್ ಮಾಡಿದ್ರೆ ಸಾಕು. ಫಸ್ಟ್ ಟೈಮ್ ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ತಾ ಇದ್ದೀರೋ ಅವರು ಈಗ ರಿಜಿಸ್ಟರ್ ಇದೆಲ್ಲ ರೆಡ್ ಕಲರ್ ಬಟನಲ್ಲಿ ಆ ಬಟನ್ನ ಕ್ಲಿಕ್ ಮಾಡಿ. ಸೊ ಈ ಥರ ಆಪ್ಷನ್ ಬರುತ್ತೆ, ಕೆ ಎಕ್ಸ್ಚೇಂಜ್ ರಿಜಿಸ್ಟರ್ ಯುವರ್ ಅಕೌಂಟ್ ಈಸಿಲಿ ಆ್ಯಂಡ್ ಸ್ಟಾರ್ಟ್ ಟ್ರೇಡಿಂಗ್. ಇಲ್ಲಿ ಇಮೇಲ್ ಆಪ್ಷನ್ ಇದೆ, ಮೊಬೈಲ್ ಆಪ್ಷನ್ ಇದೆ. ಸೊ ನಾವೀಗ ಇಮೇಲ್ ಅಡ್ರೆಸ್ ಇಮೇಲ್ ಆಪ್ಷನ್ಗೆ ಹೋಗೋಣ. ಯಾರ್ದೆಲ್ಲ ಇಮೇಲ್ ಐ ಡಿ ನೀವು ಆಲ್ರೆಡಿ ರನ್ನಿಂಗಲ್ಲಿ ಇದೆಯೋ ಆ ಇಮೇಲ್ ಐ ಡಿ ಆಗ್ಬೋದು. ಇಮೇಲ್ ಐ ಡಿ ಯಾರ್ದು ಕ್ರಿಯೇಟ್ ಮಾಡಿಲ್ವೋ ನೀವು ಜಿಮೇಲ್ ಐ ಡಿಲಿ ಹೋಗಿ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಬೆಟರ್ ಪಾಸ್ವರ್ಡ್ ನಿಮ್ಮ ಹತ್ರನೇ ಇರಬೇಕು, ಸೇಫ್ ಆಗಿ ಸೆಕ್ಯೂರ್ ಆಗಿರುತ್ತೆ. ಸೊ ಈಗ ಕ್ರಿಯೇಟ್ ಆಗಿರೋ ಇಮೇಲ್ ಐ ಡಿ ಅಡ್ರೆಸ್ನ ನಾವಿಲ್ಲಿ ಹಾಕೋಣ. ನಾನು ಆಲ್ರೆಡಿ ಒಂದು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿದ್ದೀನಿ ಅಕೌಂಟ್ ಹೋಲ್ಡರ್ದು. ಸೊ ಅದನ್ನೇ ಹಾಕ್ತೀನಿ ಇಲ್ಲಿ. ಶ್ರೀದೇವಿ VR 1989. ಸೊ ಇದು ಇಮೇಲ್ ಐ ಡಿ ಅಡ್ರೆಸ್ ಇದು. ಸೊ ಪಾಸ್ವರ್ಡ್, ಸೊ ತುಂಬ ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಒಂದು ಕ್ಯಾಪಿಟಲ್ ಲೆಟರ್, ಸೊ ಉಳಿದಿರೋದೆಲ್ಲ ಸ್ಮಾಲ್ ಲೆಟರ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಹಾಗೆ ನಂಬರ್ಸ್. ಸೊ ಅದೇ ಥರ ಸೇಮ್ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್. ಓಕೆ, ಸೊ ಪಾಸ್ವರ್ಡ್ ಸೆಟ್ ಆಯಿತು. ಈಗ ಕೆಳಗಡೆ ರೆಫರಲ್ ಕೋಡ್ ಇದೆ, ಇದು ಆಪ್ಷನಲ್ ಇದೆ, ಕಂಪಲ್ಸರಿ ಹಾಕ್ಬೇಕಂತೇನಿಲ್ಲ. ಬಟ್ ರೆಫರಲ್ ಕೋಡ್ ಯಾರು ಕೊಟ್ಟಿರ್ತಾರೋ ಇದು ನಿಮ್ಮ ಸೀನಿಯರ್ಸ್ ಹತ್ರ ಸಿಗುತ್ತೆ. ಸೊ ಅವ್ರ ಕಾಂಟ್ಯಾಕ್ಟ್ ನೀವು ತಗೋಬಹುದು, ಅವ್ರ ಹೆಲ್ಪ್ ತಗೋಬಹುದು. ಅದೇ ರೀತಿ ಈ ರೆಫರಲ್ ಕೋಡ್ ಹಾಕೋದ್ರಿಂದ ಏನು ಬೆನಿಫಿಟ್ ಅಂದರೆ ನೆಕ್ಸ್ಟ್ ಟ್ರೇಡಿಂಗ್ ಮಾಡಬೇಕಾದ್ರೆ ಸಮ್ ಪರ್ಸೆಂಟೇಜ್ ಕಮಿಷನ್ ಅನ್ನೋದು ಈ ರೆಫರಲ್ ಕೋಡ್ ಹೋಗುತ್ತೆ. ರೆಫರಲ್ ಕೋಡ್ ಅಕೌಂಟ್ ಹೋಲ್ಡರ್ ಯಾರಿದ್ದಾರೋ ಅವ್ರಿಗೆ ಹೋಗುತ್ತೆ. ಸೊ ಇದಾದ ನಂತರ ಕೆಳಗಡೆ ರೆಫರಲ್ ಕೋಡ್ ಕೆಳಗಡೆ ಐ ಆಮ್ ನಾಟ್ ರೋಬೋಟ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಇದು ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಅದ್ರ ಕೆಳಗಡೆ ಐ ಅಕ್ಸೆಪ್ಟ್ ಆ್ಯಂಡ್ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ಇದಾದ ನಂತರ ನೀವು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೋಬೋದು. ಯಾಕಂದರೆ ಪಾಸ್ವರ್ಡ್ ಎಲ್ಲೋ ಮರ್ತು ಹೋಗೋ ಚಾನ್ಸಸ್ ಇದೆ ಅನ್ನೋ ಸಲುವಾಗಿ ನೀವು ಬೇಕಾದರೆ ಇಲ್ಲಿ ಪಾಸ್ವರ್ಡ್ ಪಕ್ಕದಲ್ಲಿ ರೆಡ್ ಕಲರಲ್ಲಿ ಐ ಸಿಂಬಲ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಏನು ಪಾಸ್ವರ್ಡ್ ಎಂಟರ್ ಮಾಡಿರ್ತೀರೋ ಅದು ನಿಮಗೆ ಶೋ ಆಗುತ್ತೆ. ಸೊ ಶೋ ಆದ ನಂತರ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದನ್ನು ಸೇಫಾಗಿ ಇಟ್ಕೋಬೋದು. ಸೊ ಇದಾಯಿತು. ಆದ ನಂತರ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಸಬ್ಮಿಟ್ ಬಟನ್ ಕ್ಲಿಕ್ ಆಯ್ತು, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈಗ ನಿಮ್ಮ ಇಮೇಲ್ ಐ ಡಿ ವೆರಿಫಿಕೇಷನ್ ಆಗಬೇಕು. ಸೊ ನಿಮ್ಮ ಇಮೇಲ್ ಐ ಡಿ ವೆರಿಫಿಕೇಷನ್ ಆಗಬೇಕಂದ್ರೆ ನೀವು ಜಿಮೇಲ್ ಐ ಡಿಗೆ ಹೋಗಬೇಕು. ಸೊ ಜಿಮೇಲ್ ಐ ಡಿ ಓದ್ಕೊಳ್ಳೆ. ಸೊ ಇಲ್ಲಿ ಬಂದಿರುತ್ತೆ ನೋಡಿರಿ, ಸಪೋರ್ಟ್ ಆಕ್ಟಿವೇಟ್ ಲಿಂಕ್ ಫಾರ್ ರಿಜಿಸ್ಟರ್ ಯೂಸರ್. ಸೊ ಇದನ್ನು ಈ ಒಂದು ಜಿಮೇಲ್ ಐ ಡಿನ ಕ್ಲಿಕ್ ಮಾಡಿ ಓಪನ್ ಮಾಡಿರಿ. ಸೊ ಇಲ್ಲಿ ಬಂದಿರುತ್ತೆ ನೋಡ್ರಿ, ಕೆ ಎಕ್ಸ್ಚೇಂಜ್, ನಮ್ಮ ಕೆ ಎಕ್ಸ್ಚೇಂಜ್ ಸಿಂಬಲ್ ಇಲ್ಲಿದೆ. ಕ್ಲಿಕ್ ಹಿಯರ್ ಟು ಆಕ್ಟಿವೇಟ್. ಸೊ ಈ ಒಂದು ಕ್ಲಿಕ್ ಹಿಯರ್ ಟು ಆಕ್ಟಿವೇಟ್ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಆಗಿದ್ಕೊಳ್ಳೆ ರೈಟ್ ಸರ್, ಯುವರ್ ಇಮೇಲ್ ಹ್ಯಾಸ್ ಬಿನ್ ವೆರಿಫೈಡ್, ಯು ಕ್ಯಾನ್ ನೌ ಲಾಗಿನ್. ಸೊ ಈ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಕೆ ಎಕ್ಸ್ಚೇಂಜ್ ಡೈರೆಕ್ಟ್ ಮತ್ತೆ ಲಾಗಿನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಮತ್ತೆ ಗೂಗಲ್ಗೆ ಹೋಗಿ KExchange.in ನಲ್ಲಿ ನೀವು ಲಾಗಿನ್ ಮಾಡ್ಕೋಬೋದು.
ರೈಟ್. ಸೊ ಮತ್ತೆ ಇಮೇಲ್ ಐ ಡಿನ ಎಂಟರ್ ಮಾಡಿ. ಶ್ರೀದೇವಿ VR1918@gmail.com. ಸೊ ಈಗ ಲಾಗಿನ್ ಆಗುವ ಯಾವ ಪಾಸ್ವರ್ಡ್ನ ನೀವು ಎಂಟರ್ ಮಾಡಿದ್ರೋ ಅದೇ ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಓಕೆ. ಸೊ ಮತ್ತೆ ಅದ್ರ ಕೆಳಗಡೆ ಐ ಆಮ್ ನಾಟ್ ರೋಬೋಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ನಂತರ ಸೈನ್ ಇನ್. ರೈಟ್. ಸೊ ಲಾಗಿನ್ ಸಕ್ಸಸ್ಫುಲ್ಲಿ. ಸೊ ಡ್ಯಾಶ್ ಬೋರ್ಡ್ ಕೆ ಎಕ್ಸ್ಚೇಂಜ್ ಡ್ಯಾಶ್ ಬೋರ್ಡ್ ಈಗ ಓಪನ್ ಆಯಿತು. ಸೊ ಬ್ಯಾಲೆನ್ಸ್ ಡೀಟೇಲ್ಸ್, ಸೊ ಟೋಟಲ್ ಅಕೌಂಟ್ ಸ್ಪಾಟ್ ಬ್ಯಾಲೆನ್ಸ್. ಸೊ ಇದರ ಕೆಳಗಡೆ ಹೋದರೆ ಇಲ್ಲಿ ನೋಡಿ ಯೂಸರ್ ಡೀಟೇಲ್ಸು, ಯೂಸರ್ ಐ ಡಿ. ಸೊ ನಿಮಗೊಂದು ಯೂಸರ್ ಐ ಡಿ ಕೊಡಲ್ಪಡುತ್ತೆ ಅಲ್ಲಿ. ಅದಾದ ನಂತರ ಕೆಳಗಡೆ ಸೆಕ್ಯೂರಿಟಿ, ಆಮೇಲೆ ಅಲರ್ಟ್ ಆ್ಯಂಡ್ ನೋಟಿಫಿಕೇಶನ್. ಸೊ ಇದೆಲ್ಲನೂ ನಮಗೆ ಅಕೌಂಟ್ ಓಪನ್ ಮಾಡಿದಾದ ಮೇಲೆ ಕೆ ಎಕ್ಸ್ಚೇಂಜ್ ಡ್ಯಾಶ್ ಬೋರ್ಡಲ್ಲಿ ಇದೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಈಗ ಮೇಲ್ಗಡೆ ರೈಟ್ ಸೈಡಲ್ಲಿ 3 ಲೈನ್ ಇದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡೋದಾದರೆ ನಮಗೆ ಈ ಕೆ ಎಕ್ಸ್ಚೇಂಜ್ ಇರೋ ಎಲ್ಲ ಆಪ್ಷನ್ಸ್ ಇದು: ಸ್ಪಾಟು, ಡ್ಯಾಶ್ ಬೋರ್ಡು, ವ್ಯಾಲೆಟ್, ನೋಟಿಫಿಕೇಶನ್, ಪ್ರೊಫೈಲ್, KYC, ಸೆಟ್ಟಿಂಗ್ಸು, ರೆಫರಲ್, ಸಪೋರ್ಟ್, ಲಾಗೌಟ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಅಕೌಂಟ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ ರಿಜಿಸ್ಟ್ರೇಷನ್ ಈಗ ಸಕ್ಸಸ್ ಆಗಿದೆ. ಈ ವಿಡಿಯೋನ ನೋಡಿ ಸ್ಟೆಪ್ ಬೈ ಸ್ಟೆಪ್ ನೀವು ಯಾವ ಥರ ಅಕೌಂಟ್ ಓಪನ್ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ತಪ್ಪದೆ ಎಲ್ಲೂ ಮಿಸ್ಟೇಕ್ ಮಾಡಿದಿರಾ, ನಿಧಾನಕ್ಕೆ ಸೇಫ್ ಆಗಿ ಈ ಒಂದು ನಿಮ್ಮ ಕೆ ಎಕ್ಸ್ಚೇಂಜಲ್ಲಿ ಅಕೌಂಟ್ನ ನೀವು ಓಪನ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ KYCನ ಅಪ್ಡೇಟ್ ಮಾಡ್ಕೋಬೇಕು, ಯಾವ ಥರ ಡೆಪಾಸಿಟ್ಟು, ಆಮೇಲೆ ವಿತ್ಡ್ರಾ ಕಾಯಿನ್ ಯಾವ ಥರ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ವಿಡಿಯೋ ಬರ್ತಾ ಹೋಗುತ್ತೆ. ಅಂಟಿಲ್ ದೆನ್ ಈ ವಿಡಿಯೋನ ವಾಚ್ ಮಾಡಿ ನಿಮ್ಮ ಎಲ್ಲ ಟೀಮ್ ಮೆಂಬರ್ಸ್ಗೂ ಇದನ್ನು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಕೀಬೋ, ಜೈ ಕೀಬೋ.